ಶ್ರೀ ಗುರುಭ್ಯೋ ನಮಃ. 2025 ಮುಗಿತಾ ಬಂತು. ಇನ್ನು 5-6 ದಿನ ಬಿಟ್ರೆ 2026 ಮುಚ್ಚಿ ಬಿಡೋದ್ರೊಳಗೆ ಹೊಟ್ಟೋಯ್ತಲ್ಲ. ಎಷ್ಟೇ ಚೆನ್ನಾಗಿತ್ತು 2025. ಎಷ್ಟು ಮೆಮರಿಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ 2025 ಅಲ್ಲಿ. ಎಷ್ಟೊಂದು ಥರದ ಅಂಶಗಳು ನಮ್ಮ ಜೀವನದಲ್ಲಿ ಬಂತು, ಹೋಯ್ತು, ಇದೆಲ್ಲ ಆಯ್ತು. ಈ ಸಂದರ್ಭದಲ್ಲಿ ನಂಗೊಂದು ಮಾತು ನೆನಪು ಬರುತ್ತೆ, ನಮ್ಮ ಆಚಾರ್ಯ ಗುರುಕುಲದಲ್ಲಿ ಹೇಳಿದ್ದು. ಏನು ಅಂತ ಕೇಳಿದ್ರೆ, ಪ್ರತಿಯೊಂದು ವಿಶೇಷ ಸಂದರ್ಭದಲ್ಲೂ ಕೂಡ 10-20 ನಿಮಿಷ ಸೈಲೆಂಟ್ ಆಗಿ ಕೂತ್ಕೊಳ್ಬೇಕಾದ್ರೆ ಹಿಂದಿನ ವರ್ಷ ಏನ್ ಮಾಡಿದ್ದೆ ಅಥವಾ ಕಳೆದೋದಂತ ಈ ವರ್ಷ ಏನಿದೆ, ಆ ವರ್ಷದಲ್ಲಿ ಯಾವ ಸಾಧನೆಗಳನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೆ, ಯಾವ್ದೆಲ್ಲ ಆಗ್ಲಿಲ್ಲ, ಅದನ್ನೆಲ್ಲ ಒಂದ್ಸಲಿ ಮಾರ್ಕ್ ಮಾಡ್ಕೊಳ್ಳೋದಂತೆ. ಆಮೇಲೆ ಮುಂದಿನ ವರ್ಷ ಯಾವ ತರ ಸಾಧನೆಗಳನ್ನ ಮಾಡಬೇಕು, ಏನೇನ್ ಕೆಲಸಗಳನ್ನ ಮಾಡಬೇಕು, ದೀಸ್ ಆರ್ ಮೈ ಅಚೀವ್ಮೆಂಟ್ಸ್, ದೀಸ್ ವಿಲ್ ಬಿ ಮೈ ಅಚೀವ್ಮೆಂಟ್ಸ್ ಅಂತ ನಾವು ಯಾವ ಭಾವನೆಗಳನ್ನ ಮಾಡ್ತೀವಿ ಅದನ್ನ ಒಂದ್ ಕಡೆ ಬರಿಬೇಕಂತ. ಬರದೇನ್ ಮಾಡ್ಬೇಕು, ಆಮೇಲೆ ಹೇಳ್ತಾರೆ ಮುಂದಿನ ವರ್ಷ ಈ ಸಮಯದಲ್ಲಿ ಮತ್ತೆ ಕೂತ್ಕೊಂಡು ಈ ವರ್ಷಗಳನ್ನ ನಾ ಹಿಂದಿನ ವರ್ಷ ಬರ್ದಿದ್ದೆ, ನಾನು ಆ ಬರ್ದಿದ್ದಕ್ಕೆ ಅಪ್ ಟು ದ ಮಾರ್ಕ್ ಇದೀನಾ ಅಥವಾ ಇಲ್ವಾ, ಇದನ್ನೇ ಶಾಸ್ತ್ರಗಳಲ್ಲಿ ಸಿಂಹಾವಲೋಕನ ಅಂತ ಕರೀತಾರೆ. ಸಿಂಹಾವಲೋಕನ ಅಂದ್ರೆ ಏನ್ ಗೊತ್ತಾ? ನೀವ್ ಯಾವತ್ತಾದ್ರೂ ಯೂಟ್ಯೂಬ್ಗಳಲ್ಲಿ ಅಥವಾ ಟಿವಿಗಳಲ್ಲಿ ಸಿಂಹನ ನಡಿಗೆ ನೋಡೋದಾದ್ರೆ, ಸಿಂಹನ ನಡಿಗೆ 10-20 ಹೆಜ್ಜೆಗಳನ್ನ ಮುಂದಿಟ್ಟು ಮತ್ತೆ ವಾಪಸ್ ಹಿಂತಿರುಗಿ ನೋಡತ್ತೆ. ಏನರ್ಥ ಅದ್ರದ್ದು? ನಾನು ಇದುವರೆಗೂ ಬಂದಿರುವಂತ ಮಾರ್ಗ ಸರಿಯಾಗಿದೆಯೋ ಇಲ್ವೋ ಅಂತ. ನಾನು ಇದುವರೆಗೂ ಬಂದಂತ ಮಾರ್ಗದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ, ಸರಿಯಾದ ದಿಕ್ಕಲ್ಲಿ ಹೋಗ್ತಿದ್ದೀನಾ ಇಲ್ವಾ, ಹಿಂದಿನ ಮಾರ್ಗ ಸರಿ ಇತ್ತ, ನನ್ನ ಪದ್ಧತಿಗಳು ಸರಿ ಇದೆಯಾ ಇಲ್ವಾ ಅಂತ. ಇದನ್ನೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಾದ್ರೆ, ಇವತ್ತು ಡಿಸೆಂಬರ್ನ ಕೊನೆ 4 ದಿನಗಳು, ಕೊನೆ 5 ದಿನಗಳು, ಇವತ್ತು ನಾನು ಕೂತ್ಕೊಂಡು ಈ ವರ್ಷದ ಹಿಂದೆ ತಿರುಗಿ ನೋಡೋದಾದ್ರೆ, ಜನವರಿಯಿಂದ ಇಲ್ಲಿವರೆಗೂ ಯಾವ್ಯಾವ ಅಂಶಗಳು ನಾನು ಸರಿಯಾಗಿಟ್ಟಿದ್ದೀನಿ, ನನ್ನ ಗುರಿ ಕಡೆಗೆ ಇಟ್ಟಿದ್ದೀನಿ, ಯಾವ್ಯಾವ ಅಂಶಗಳು ನನಗೆ ಸಾಧ್ಯನೇ ಆಗ್ಲಿಲ್ಲ, ಬಟ್ ಒನ್ಸ್ ಅಗೈನ್ ಐ ಮೇಕ್ ಇಟ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ಇಯರ್, ಅದನ್ನೆಲ್ಲ ಬರೆಯೋಣ. ಈ ವರ್ಷ ವಿಶೇಷವಾಗಿ ಆ ಸಿಂಹಾವಲೋಕನಗಳನ್ನ ಮಾಡ್ಕೊಂತ ನಮ್ಮ ಜೀವನದಲ್ಲಿ ವಾಪಸ್ ಆ ನವಚೈತನ್ಯಗಳನ್ನ ತರುವಂತ ಪ್ರಯತ್ನ ಮಾಡೋಣ. ಇಲ್ಲಿ 2 ಥರ ಬೆಳಿಬಹುದು. ಒಂದು ಇಂಟರ್ನಲಿ, ಇನ್ನೊಂದು ಎಕ್ಸ್ಟರ್ನಲಿ. ನಮ್ಮ ಎಲ್ಲ ಸಾಧನೆಗಳು ಕೂಡ ನಾನು ಮುಂದಿನ ವರ್ಷ ಈ ಗಾಡಿ ತಗೊಳ್ಬೇಕು, ಅಥವಾ ಮುಂದಿನ ವರ್ಷ ಮದುವೆ ಆಗ್ಬೇಕು, ಅಥವಾ ಮುಂದಿನ ವರ್ಷ ಇನ್ನೇನೋ ಆಗ್ಬೇಕು ಅಂತ ಸಂದರ್ಭದಲ್ಲಿ ಅನ್ಕೊಂತಿರುವಂತ ಸಂದರ್ಭದಲ್ಲಿ ನಾವು ಇಂಟರ್ನಲಿ ಎಷ್ಟು ಬೆಳಿತಿದೀವಿ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡೋಣ ಅಂತ ಕೇಳಿದ್ರೆ, ಪ್ರತಿ ವರ್ಷ, ಈ ವರ್ಷ ವಿಶೇಷವಾಗಿ ನಾನು ಸ್ಪಿರಿಚುವಾಲಿಟಿ ಕಡೆಗೆ, ಸಾಧನೆ ಕಡೆಗೆ, ನನ್ನ ಇಂಟರ್ನಲ್ ಗ್ರೋತ್ ಕಡೆಗೆ ಎಷ್ಟು ಸಮಯನ್ನ ಕೊಡ್ತೀನಿ, ಅಷ್ಟು ನನಗೆ ನನ್ನ ಉದ್ಧಾರ, ನನ್ನ ಆತ್ಮೋನ್ನತಿ ಆಗುತ್ತೆ. ಸೊ ಹಾಗಾಗಿ ಈ ವರ್ಷ ನಾನು ಡಿಸೈಡ್ ಮಾಡ್ತೀನಿ, ಮುಂದಿನ ವರ್ಷ ತನಕ ಪ್ರತಿದಿನ ನನ್ನ ಸಾಧನೆಗಳಲ್ಲಿ ಲೋಪ ಬರಲ್ಲ, ಪ್ರತಿದಿನ ನನ್ನ ಸಾಧನೆಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಧನ್ಯವಾದ.